ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಇಂಗ್ಲಿಷ್ ಪೆಡಗಾಜಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 1 ನಲ್ಲಿ ಏನೆಲ್ಲ ವಿಷಯಗಳನ್ನ ನಾವು ಕಲಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೆ ಆಗಿರುವಂತಹ ಟೆಟ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ಯಾವ ಲೆಸನ್ ಮೇಲೆ ಹೆಚ್ಚು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್ ಇದರಲ್ಲಿ 1 ಅಂಕದ ಪ್ರಶ್ನೆ ಬರಬಹುದು. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಇದರಲ್ಲಿ 1 ಅಂಕದ ಪ್ರಶ್ನೆ. ಆ್ಯಂಡ್ ಥರ್ಡ್ ಒನ್ ರೋಲ್ ಆಫ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಫೋರ್ತ್ ಒನ್ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಇದರಲ್ಲೂ ಕೂಡ 1 ಅಂಕದ ಪ್ರಶ್ನೆ ಬರ್ಬೋದು. ಇನ್ ಫಿಫ್ತ್ ಒನ್ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಎ ಡೈವರ್ಸ್ ಕ್ಲಾಸ್ ರೂಮ್ ಸೊ ಇದರಲ್ಲೂ ಕೂಡ 1 ಅಂಕದ ಪ್ರಶ್ನೆ ಬರ್ಬೋದು. ಇನ್ನು ಸಿಕ್ಸ್ತ್ ಏನಿದೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲಿಷ್ ಆಗಿರ್ಬೋದು ಡೆಫಿನೆಟ್ಲಿ 2 or 3 ಕ್ವೆಶನ್ಸು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರ್ತಾರೆ. ಇನ್ನು ಸೆವೆಂತ್ ಒನ್ ಇವ್ಯಾಲ್ಯೂಯೇಷನ್ ಆಫ್ ಕಂಪ್ರಹೆನ್ಷನ್ ಇದಕ್ಕೂ ಸಂಬಂಧಪಟ್ಟಾಗೆ 1 ಅಂಕದ ಪ್ರಶ್ನೆ ಕೊಡ್ಬೋದು. ಇನ್ನು 8th ಒನ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗೆ 2 ಅಥವಾ 3 ಕ್ವಶನ್ಸ್ ಅನ್ನ ಕೇಳೋ ಸಾಧ್ಯತೆ ಇದೆ. ಆ್ಯಂಡ್ ಲಾಸ್ಟ್ ಒನ್ ರೆಮಿಡಿಯಲ್ ಟೀಚಿಂಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೆ ಬರ್ಬೋದು. ಇದಿಷ್ಟು. ವಾಟ್ ಡು ಯು ಮೀನ್ ಬೈ ಲ್ಯಾಂಗ್ವೇಜ್? ಭಾಷೆ ಅಂದ್ರೆ ಏನು? Language comes from the Latin word lingua, which refer to the ability to speak and communicate using the tongue. Lingua means tongue or speech. ಇಂಗ್ಲಿಶಿನ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದ್ದು. ಲಿಂಗ್ವಾ ಅಂತ ಹೇಳಿದ್ರೆ ನಾಲಿಗೆ ಅಥವಾ ಮಾತು ಎಂಬ ಅರ್ಥವನ್ನ ಕೊಡುತ್ತೆ. ಅಂದ್ರೆ ನಾಲಿಗೆ ಸಹಾಯದಿಂದ ಅಥವಾ ಅದನ್ನ ಉಪಯೋಗ ಮಾಡಿಕೊಂಡು ನಾವು ಭಾಷೆ ಮಾತನಾಡುವಂತ ಸಾಮರ್ಥ್ಯ ಆಗಿರ್ಬೋದು ಅಥವಾ ಸಂವಹನದ ಸಾಮರ್ಥ್ಯವನ್ನ ನಾವು ಕಲಿತ್ವಿ ಅಂತ ಹೇಳಲಾಗುತ್ತೆ. According to the Ferdinand de Saussure, language is a system of signs that express ideas. ಭಾಷೆಯು ವಿಚಾರಗಳನ್ನು ವ್ಯಕ್ತಪಡಿಸುವ ಸಂಕೇತಗಳ ವ್ಯವಸ್ಥೆಯಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ನಾಮ್ ಚಾಮ್ಸ್ಕಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಇಸ್ ಎ ಕಾಂಪ್ಲೆಕ್ಸ್ ಅನ್ನಿಯೇಟ್ ಕೆಪಾಬಿಲಿಟಿ ಆಫ್ ಹ್ಯೂಮನ್ಸ್ ದಟ್ ಅಲೋಸ್ ದೆಮ್ ಟು ಜನರೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆ್ಯನ್ ಇನ್ಫಿನಿಟ್ ನಂಬರ್ ಆಫ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಭಾಷೆಯು ಮಾನವರ ಒಂದು ಸಂಕೀರ್ಣ ಸಹಜ ಸಾಮರ್ಥ್ಯ ಆಗಿರುತ್ತೆ. ಅದು ಅನಂತ ಸಂಖ್ಯೆಯ ಅರ್ಥಪೂರ್ಣ ವಾಕ್ಯಗಳನ್ನು ಸೃಷ್ಟಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಥರ್ಡ್ ಒನ್ ಅಕಾರ್ಡಿಂಗ್ ಟು ದ ಎಡ್ವರ್ಡ್ ಸಫೀರ್, ಲ್ಯಾಂಗ್ವೇಜ್ ಈಸ್ ಎ ಪ್ಯೂರ್ಲಿ ಹ್ಯೂಮನ್ ಆ್ಯಂಡ್ ನಾನ್ ಇನ್ಸ್ಟನೆಕ್ಟಿವ್ ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ಎಮೋಷನ್ಸ್ ಆ್ಯಂಡ್ ಡಿಸೈರ್ಸ್ ಬೈ ಮೀನ್ಸ್ ಆಫ್ ವಾಲಂಟರ್ಲಿ ಪ್ರೊಡ್ಯೂಸ್ಡ್ ಸಿಂಬಲ್ಸ್. ಭಾಷೆಯು ಕಲ್ಪನೆಗಳನ್ನು ಭಾವನೆಗಳನ್ನು ಆಸೆಗಳನ್ನು ಸ್ವಯಂ ಪ್ರೇರಣೆಯಿಂದ ಉತ್ಪತ್ತಿಯಾಗುವ ಸಂಕೇತಗಳ ಮೂಲಕ ನಡೆಸುವಂತಹ ಸಂವಹನ ಅಂತ ಹೇಳಿದ್ದಾರೆ. ಆ್ಯಂಡ್ ಫೋರ್ತ್ ಒನ್ ಅಕಾರ್ಡಿಂಗ್ ಟು ದ ಬ್ಲಾಕ್ ಅಂಡ್ ಟ್ರೇಗರ್ಸ್, ಲ್ಯಾಂಗ್ವೇಜ್ ಇಸ್ ಎ ಸೆಟ್ ಆಫ್ ಹ್ಯೂಮನ್ ಓಕಲ್ ಸಿಂಬಲ್ ಬೈ ಮೀನ್ಸ್ ಆಫ್ ಕಮ್ಯುನಿಕೇಟ್ಸ್ ಅಂದರೆ ಧ್ವನಿ ಸಂಕೇತಗಳಿಂದ ಆಗಿರುವಂತಹ ಸಂವಹನ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್. ವೆನ್ ಎ ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಇಟ್ ಈಸ್ ನೋನ್ ಆಸ್ ಲ್ಯಾಂಗ್ವೇಜ್ ಲರ್ನಿಂಗ್. ಅಂದರೆ ಭಾಷೆ ಅನ್ನೋದನ್ನು ನಾವು ವ್ಯವಸ್ಥಿತವಾಗಿ ಕಲಿತಾ ಹೋದಾಗ ಮಾತ್ರ ಅದು ಭಾಷಾ ಕಲಿಕೆ ಅಂತ ಅನಿಸ್ಕೊಳ್ಳುತ್ತೆ. ಆ್ಯಂಡ್ ಲರ್ನಿಂಗ್ ಇಸ್ ಎ ಕಾನ್ಶಿಯಸ್ ಪ್ರೋಸೆಸ್ ಇದೊಂದು ಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಆಗಿರುತ್ತೆ. ಆ್ಯಂಡ್ ಇಟ್ಸ್ ಮೋರ್ ಎಫೆಕ್ಟಿವ್ ವೆನ್ ಇಟ್ ಈಸ್ ಡನ್ ಇನ್ ಎ ಮೀನಿಂಗ್ಫುಲ್ ಸಿಚುವೇಶನ್ ಆರ್ ಫೆಮಿಲಿಯರ್ ಎನ್ವಿರಾನ್ಮೆಂಟ್. ಅಂದರೆ ಭಾಷೆಯನ್ನು ನಾವು ಅರ್ಥಪೂರ್ಣ ಪರಿಸ್ಥಿತಿಯಲ್ಲಿ ಅಥವಾ ಪರಿಚಿತ ವಾತಾವರಣದಲ್ಲಿ ನಾವು ಕಲಿತಾಗ ಇಟ್ ಈಸ್ ಮೋರ್ ಎಫೆಕ್ಟಿವ್ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ. ಆ್ಯಂಡ್ ದ 8th ಶೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಕನ್ಸಿಸ್ಟ್ಸ್ ಆಫ್ ದ ಫಾಲೋವಿಂಗ್ 22 ಲ್ಯಾಂಗ್ವೇಜಸ್: ಅಸ್ಸಾಮೀಸ್, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಲಿ, ಒರಿಯಾ, ಪಂಜಾಬಿ, ಸಂಸ್ಕೃತ್, ಸಿಂಧಿ, ತಮಿಳ್, ತೆಲುಗು, ಉರ್ದು, ಬೋಡೋ, ಸಂತಾಲಿ, ಮೈಥಿಲಿ and last one Dogri. Next language acquisition ಭಾಷಾ ಸ್ವಾಧೀನ. When language is learnt naturally and without any systematic practice it is called
ಆಕ್ವಸಿಷನ್. ಭಾಷಾ ಸ್ವಾಧೀನ ಅಂತ ಹೇಳಿದ್ರೆ ಭಾಷೆಯನ್ನ ಸ್ವಾಭಾವಿಕವಾಗಿ ಕಲಿಯುವಂಥದ್ದು. ಇಲ್ಲಿ ಯಾವುದೇ ರೀತಿ ವ್ಯವಸ್ಥಿತವಾದ ಅಭ್ಯಾಸಗಳು ಇರಲ್ಲ. ಹಾಗಾಗಿ ನೋಮ್ ಚಾಮ್ಸ್ಕಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದು ಮಗುಗೂ ಕೂಡ ಭಾಷೆಯನ್ನ ಸ್ವಾಧೀನಪಡಿಸ್ಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಅವರು ಅದನ್ನ LAD ಅಂತ ಹೇಳಿ ಕರೆದಿದ್ದಾರೆ. LAD ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಂತ ಹೇಳಿ ಕರೆದಿದ್ದಾರೆ. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್? ಭಾಷಾ ಕಲಿಕೆ ಮತ್ತು ಭಾಷಾ ಸ್ವಾಧೀನ ಇವೆರಡರ ನಡುವೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಫಸ್ಟ್ ಒನ್, ಲ್ಯಾಂಗ್ವೇಜ್ ಲರ್ನಿಂಗ್ ಇಟ್ ಈಸ್ ಕಾನ್ಷಿಯಸ್ ಆ್ಯಂಡ್ ಫಾರ್ಮಲ್. ನಾವು ಇಲ್ಲಿ ಒಂದು ತರಗತಿ, ಕ್ಲಾಸ್ ರೂಮ್ ಅಂತ ಇರುತ್ತೆ, ಟೆಕ್ಸ್ಟ್ ಬುಕ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಗ್ರಾಮರು, ಲೆಸನು, ಸೊ ಎಲ್ಲದನ್ನು ನಾವಿಲ್ಲಿ ಕಲಿತಾ ಹೋಗ್ತೀವಿ. ಬಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಹೇಳಿದ್ರೆ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಹೌ ಚಿಲ್ಡ್ರನ್ ಲರ್ನ್ ದೇರ್ ಫಸ್ಟ್ ಲ್ಯಾಂಗ್ವೇಜ್. ಮಗು ತನ್ನ ಮೊದಲ ಭಾಷೆಯನ್ನ ನ್ಯಾಚುರಲ್ ಆಗಿ ಹೇಗೆ ಕಲಿತಾ ಹೋಗುತ್ತೋ ಅದೇ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಲರ್ನಿಂಗ್ ಇದು ಕಲಿಯುವಂಥದ್ದು, ಕಲಿಕೆ ಇದು. ಬಟ್ ಅಕ್ವಿಸಿಷನ್ ಅನ್ನೋದು ಸ್ವಾಧೀನಪಡಿಸ್ಕೊಳ್ಳುವಂಥದ್ದು. ಆ್ಯಂಡ್ ಥರ್ಡ್ ಪಾಯಿಂಟ್, ಸಿಸ್ಟಮ್ಯಾಟಿಕ್. ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನೋದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಅಲ್ಲಿ ಗ್ರಾಮರ್ ರೂಲ್ಸ್ ಬರುತ್ತೆ, ಹಾಗೆ ವೊಕ್ಯಾಬ್ಯುಲರಿ ಇರುತ್ತೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಬಟ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಲ್ಲಿ ಏನು, ಎ ಚೈಲ್ಡ್ ಲರ್ನಿಂಗ್ ಕನ್ನಡ ಬೈ ಲಿಸನಿಂಗ್ ಟು ದೇರ್ ಪೇರೆಂಟ್ಸ್ ಆ್ಯಂಡ್ ಇಂಟರಾಕ್ಟಿಂಗ್ ವಿತ್ ಅದರ್ ಕನ್ನಡ ಸ್ಪೀಕರ್ಸ್. ಮಗು ಏನು ಮಾಡುತ್ತೆ, ತನ್ನ ಮೊದಲ ಭಾಷೆಯನ್ನ ತನ್ನ ಪೇರೆಂಟ್ಸಿಂದ ಅವ್ರು ಏನು ಮಾತಾಡ್ತಾರೆ ಅದನ್ನ ಕೇಳಿಸ್ಕೊಂಡು ಕಲಿತಾ ಹೋಗುತ್ತೆ. ಮತ್ತೆ ಅದೇ ಭಾಷೆಯನ್ನ ಸುತ್ತಮುತ್ತ ಮಾತಾಡೋರು ಯಾರಿದ್ದಾರೆ ಅವ್ರ ಜೊತೆ ಏನು ಮಾಡುತ್ತೆ ಮಗು, ಇಂಟರಾಕ್ಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಇವಾಗ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಲ್ಯಾಂಗ್ವೇಜ್. ಭಾಷೆಯ ಲಕ್ಷಣಗಳು ಯಾವ್ಯಾವ ಅಂತ ನೋಡೋಣ. ಫಸ್ಟ್ ಒನ್, ಲ್ಯಾಂಗ್ವೇಜ್ ಈಸ್ ಎ ಲರ್ನ್ಡ್. ಲ್ಯಾಂಗ್ವೇಜ್ ಇಸ್ ನಾಟ್ ಆನ್ ಆಟೋಮ್ಯಾಟಿಕ್ ಪ್ರೋಸೆಸ್ ಬಿ ಲರ್ನ್ಡ್. ಎನಿ ಲರ್ನರ್ ಲರ್ನ್ಸ್ ದ ಲ್ಯಾಂಗ್ವೇಜ್ ಬೈ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್. ಭಾಷೆಯನ್ನು ನಾವು ಆಟೋಮ್ಯಾಟಿಕ್ ಆಗಿ ಕಲಿಯುವಂಥದ್ದಲ್ಲ. ಅದನ್ನು ಹೇಗೆ ಕಲಿತೀವಿ ಅಂತ ಹೇಳಿದ್ರೆ ಬೈ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್, ಅನುಕರಣೆ ಹಾಗೂ ಅಭ್ಯಾಸದಿಂದ ನಾವು ಭಾಷೆಯನ್ನು ಕಲಿತೀವಿ. ಸೆಕೆಂಡ್ ಒನ್, ಲ್ಯಾಂಗ್ವೇಜ್ ಈಸ್ ಎ ಅಕ್ವೈರ್ಡ್ ಬಿಹೇವಿಯರ್. ಇದಕ್ಕೆ ಗುಡ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇಫ್ ಆನ್ ಇಂಡಿಯನ್ ಫ್ಯಾಮಿಲಿ ಈಸ್ ಸೆಟಲ್ಡ್ ಇನ್ ಎ ಯುನೈಟೆಡ್ ಸ್ಟೇಟ್, the children of the family will acquire the language with an American English. ಮಗು ಏನು ಮಾಡುತ್ತೆ, ಇವಾಗ ನಮ್ಮ ಇಂಡಿಯಾ ಫ್ಯಾಮಿಲಿ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅಂದರೆ ಮಗು ಇಲ್ಲಿನ ಭಾಷೆಯನ್ನು ಕಲಿತಾ ಹೋಗುತ್ತೆ. ಸೊ ಅದೇ ಫ್ಯಾಮಿಲಿ ಯುನೈಟೆಡ್ ಸ್ಟೇಟಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಮಗು ಏನು ಮಾಡುತ್ತೆ, ಸೊ ಪೇರೆಂಟ್ಸ್ ಯಾವ ಲ್ಯಾಂಗ್ವೇಜನ್ನು ಮಾತಾಡ್ತಾರೆ ಅಲ್ಲಿಯ ಭಾಷೆಯನ್ನು ಅದು ಏನು ಮಾಡುತ್ತೆ, ಕಲಿತಾ ಹೋಗುತ್ತೆ. ದಟ್ ಈಸ್ ಲ್ಯಾಂಗ್ವೇಜ್ ಈಸ್ ಎ ಅಕ್ವೈರ್ಡ್ ಬಿಹೇವಿಯರ್. ನೆಕ್ಸ್ಟ್, ಥರ್ಡ್ ಒನ್, ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್. ಭಾಷೆ ಅನ್ನೋದು ಒಂದು ವ್ಯವಸ್ಥೆ. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಲೈಕ್ ಎ ಹ್ಯೂಮನ್ ಬಾಡಿ. Adjust body through different organs such as brain, heart, lungs. In the same way, language function through sounds, words and structures. Next, fourth one, language is a vocal. The language is a primarily absorbed speech. Through speech and modulation of speech, we get a clear picture of English inflection. ನಾವು ಮಾತನಾಡುವಂಥ ಭಾಷೆ ಧ್ವನಿ ಏರಿಳಿತಗಳಿಂದ ಇದ್ದರೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ಪಷ್ಟ ಉಚ್ಚಾರಣೆಯಿಂದ ಕೂಡಿರುತ್ತೆ. ನೆಕ್ಸ್ಟ್, ಫಿಫ್ತ್ ಒನ್, ಲ್ಯಾಂಗ್ವೇಜ್ ಈಸ್ ಫಾರ್ ಕಮ್ಯುನಿಕೇಷನ್. ದ ಮೇನ್ ಪರ್ಪಸ್ ಆಫ್ ಲ್ಯಾಂಗ್ವೇಜ್ ಈಸ್ ಕಮ್ಯುನಿಕೇಷನ್. ಇಟ್ ಕ್ಯಾನ್ ಬಿ ಯೂಸ್ ಬಿ ಹ್ಯೂಮನ್ ಟು ಕನ್ವೆ ದೇರ್ ಐಡಿಯಾಸ್, ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸ್ ಟು ಅದರ್ಸ್. ನಾವು ನಮ್ಮ ಭಾವನೆಗಳನ್ನು, ನಮ್ಮ ಎಕ್ಸ್ಪೀರಿಯನ್ಸ್, ಅನುಭವಗಳನ್ನು, ನಮ್ಮ ಐಡಿಯಾಸ್, ನಮ್ಮ ಥಾಟ್ಗಳನ್ನು ಬೇರೆಯವ್ರ ಜೊತೆಗೆ ನಾವು ಹೇಳ್ಕೊಬೇಕಂದ್ರೆ ಏನು ಬೇಕಾಗುತ್ತೆ, ನಮಗೆ ಭಾಷೆ ಅನ್ನೋದು ಬೇಕಾಗುತ್ತೆ. ಭಾಷೆ ಒಂದು ಸಂವಹನ. ನೆಕ್ಸ್ಟ್, ಸೆವೆಂತ್ ಒನ್, language is made of habits. No language can be learned without sufficient practice. A language is learned by use and learning language is a process of habit formation. ನಾವು ಭಾಷೆಯನ್ನು ಹೆಚ್ಚು ಹೆಚ್ಚು ಅಭ್ಯಾಸಗಳ ಮೂಲಕ ಏನು ಮಾಡ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ಸ್ಪಷ್ಟತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ನೆಕ್ಸ್ಟ್, ಏಯ್ತ್ ಒನ್, ಲ್ಯಾಂಗ್ವೇಜ್ ಈಸ್ ಯೂನಿಕ್. The sound structures and vocabulary of every language have their own speciality. ಪ್ರತಿಯೊಂದು ಭಾಷೆಯ ಧ್ವನಿ ಆಗಿರ್ಬೋದು ಅಥವಾ ಪದ ಸಂಪತ್ತಾಗಿರ್ಬೋದು, ಅದರ ರಚನೆ ಆಗಿರ್ಬೋದು, ಇವುಗಳು ತನ್ನದೇ ಆದಂತಹ ವಿಶೇಷತೆಯನ್ನ ಹೊಂದಿರುತ್ತೆ. And last one, language is based on cultural experiences.
Every language is the product of a particular society and cultural. For example, good morning, thank you, sorry, and such kinds of words reveal the culture of English people. In each language, there are words that show the specific culture of that community, such as namaskara, vandanegalu, dhanyavada. These are shows the culture of Kannada speaking people. ಹೀಗೆ ಭಾಷೆ ಅನ್ನೋದು ಸಾಂಸ್ಕೃತಿಕ ಅನುಭವಗಳನ್ನ ಆಧರಿಸಿದೆ. ಇದಿಷ್ಟು ಕೂಡ ಭಾಷೆಯ ಅರ್ಥ, ಭಾಷಾ ಕಲಿಕೆ ಮತ್ತೆ ಭಾಷಾ ಸ್ವಾಧೀನಕ್ಕಿರುವಂತಹ ವ್ಯತ್ಯಾಸ, ಹಾಗೆ ಭಾಷೆಯ ಲಕ್ಷಣಗಳ ಬಗ್ಗೆ ನೋಡಿದ್ವಿ. ಉಳಿದಂತಹ ಟಾಪಿಕ್ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.